ರೀತಿಯ ಸ್ಪಂದನೆಯನ್ನು ಕೊಡಲಿಲ್ಲ. ಇವತ್ತು ಯುದ್ಧ ಪ್ರಾರಂಭವಾಗಿ LPG ಗ್ಯಾಸ್ ಬರದೇ ಇರುವಂಥ ಪರಿಸ್ಥಿತಿ ಇವತ್ತು 1 ತಿಂಗಳಿಂದ ನಡೀತಾ ಇದೆ. ಆದರೆ ಪುತ್ತೂರಿನಲ್ಲಿ ಸಾರಿಗೆ ಇಲಾಖೆ ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಅಥವಾ ಇತರ ಯಾವುದೇ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಏನು ಇದಕ್ಕೆ ಕ್ರಮವನ್ನು ಕೈಗೊಳ್ಳಿಲ್ಲ. ಇವತ್ತು ದರ ಹೆಚ್ಚಳ ಮಾಡುವಂಥ ಪರಿಸ್ಥಿತಿ, ಅನಿವಾರ್ಯ ಪರಿಸ್ಥಿತಿ ನಾವು ನಿರ್ಮಾಣ ಆಗಿದೆ. ಮತ್ತು ಎಲ್ಲ ಟೋಟಲ್ ಗ್ಯಾಸ್ಗಳಲ್ಲಿ ಈಗ ಗ್ಯಾಸ್ ಕಂಪನಿಗಳು ಏನೆಲ್ಲ ಇದೆ ಪುತ್ತೂರಿನಲ್ಲಿ, ಇದರಲ್ಲಿ ತಾರತಮ್ಯದಿಂದ ದರವನ್ನು ಮಾಡ್ತಾ ಇದ್ದಾರೆ. ಅತಿ ಹೆಚ್ಚು ಅಂತ ಹೇಳಿದರೆ 105 ರೂಪಾಯಿವರೆಗೆ ತಲುಪಿದೆ ಒಂದು ಪಂಪಿನಲ್ಲಿ. ಬೇರೆ ಬೇರೆ ರೀತಿಯಲ್ಲಿ ಈಗ ಈ ಯುದ್ಧ ಪ್ರಾರಂಭವಾಗುವ ಮೊದಲಲ್ಲಿ ಒಂದೇ ರೀತಿಯ ದರ ಇತ್ತು. ಈಗೇನಾಗಿದೆ ಅಂತೇಳಿ ಒಬ್ಬೊಬ್ಬರು ಒಂದೊಂದು ರೀತಿಯ ದರವನ್ನು ಮಾಡ್ತಾ ಇದ್ದಾರೆ. ಇದರಿಂದ ನಿಜವಾಗಿ ನೋಡಿದರೆ ಇಡೀ ಪುತ್ತೂರು ತಾಲೂಕಿನ ಅಂತಲ್ಲ, ಇಡೀ ನಾವು ಏನು ಅಂತ ಹೇಳಿದರೆ ಇದು ನಮ್ಮ ಪುತ್ತೂರು ತಾಲೂಕಿನ ಎಲ್ಲ ರಿಕ್ಷಾ ಸಂಘಟನೆಗಳ ಪರವಾಗಿ ನಾವು ಇವತ್ತು ಪತ್ರಗೋಷ್ಠಿಯನ್ನು ಮಾಡ್ತಿರೋದು. ಮತ್ತು ಇದು ರಿಕ್ಷಾ ಚಾಲಕರಿಗೂ ಏನಾಗಿದೆ ಅಂತ ಹೇಳಿದರೆ ಇಲ್ಲಿ ಏನು ಮಾತಾಡದಂಥ ಪರಿಸ್ಥಿತಿ ಆಗಿದೆ. ಯಾಕೆಂತ ಹೇಳಿದರೆ ದೂರದಿಂದ ಈಗ ಕಡಪದಿಂದ ಕೂಡ ಇವತ್ತು ನಾನು ಮೊನ್ನೆ ನೋಡಿದ್ದೇನೆ, ಇಲ್ಲಿ ಗ್ಯಾಸ್ ಹಾಕಲಿಕ್ಕೆ ಇಲ್ಲಿಗೆ ಪುತ್ತೂರಿಗೆ ಬಂದಿದೆ. ಅಂದರೆ ಇಲ್ಲಿ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ವ್ಯವಸ್ಥೆ ಮಾಡುವಂಥ ಕೆಲಸ ಆಗಲಿಲ್ಲ. ಇದರಿಂದ ಈ ರೀತಿಯಾದಂಥ ಅವ್ಯವಸ್ಥೆಗಳು ಆಗಿದೆ ಅಂತ ಹೇಳುವಂಥದ್ದು ನಮ್ಮ ಒಂದು ಆರೋಪ. 62 ಇತ್ತು ಇತ್ತೀಚೆಗೆ, ಒಂದು ಈಗ 62 ಇತ್ತು, ಈಗ 105 ತನಕ ದಾಟಿದೆ, ಪ್ರೈಸ್ ದಾಟಿದೆ. ಅವ್ರು ಯಾಕಂತ ಹೇಳಿದ್ರೆ 92, 197, ಸರ್ಕಾರದ ಆದೇಶದ ಮೇರೆಗೆ ಅವರು ಒಂದೇ ರೇಟಲ್ಲಿ ಮಾಡ್ತಾ ಇದ್ದಾರೆ. ಒಂದೇ ರೇಟ್ 62 ರೂಪಾಯಿ ಇತ್ತು, 62 ರೂಪಾಯಿ ಎಲ್ಲ ಕಂಪನಿ. ಈಗ ದಿನಕ್ಕೊಂದು ರೇಟ್, ನೈಟ್ ಹೇಳ್ತಾರೆ ಸ್ಟಾಕ್ ಇಲ್ಲ, ಬೆಳಿಗ್ಗೆ ಸ್ಟಾಕ್ ಬರ್ತದೆ, ರೇಟ್ ಚೇಂಜ್ ಕೆಜಿ ಈಗ ನಮ್ಮ ಪ್ರಮುಖ